ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಡಿಸೈನ್ ಬ್ಲೌಸನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಅಟ್ಯಾಚ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಬ್ಯಾಕ್ ಪಾರ್ಟ್ ಫುಲ್ಲು. ಇಲ್ಲಿ ನೋಡ್ತಾ ಇರ್ಬೋದು, ಎರಡು ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅಷ್ಟು ಕ್ಯಾನ್ವಾಸನ್ನು ತೆಗೆದುಕೊಳ್ಳಿ. 2 ಇಂಚ್ ಅಗಲದ್ದು ಕ್ಯಾನ್ವಾಸನ್ನು ಒಂದು ಬಟ್ಟೆಗೆ ಅಟ್ಯಾಚ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಒಂದು ಕ್ಯಾಪನ್ನು, ಒಂದು SSP ಹಿಂಗ್ ಅಂತ ಏನು ಬರುತ್ತೆ ಅದರದ್ದು ಕ್ಯಾಪನ್ನು ತೆಗೆದುಕೊಂಡಿದ್ದೀನಿ. ಅದು ಪರ್ಫೆಕ್ಟ್ ಅನಿಸ್ತು ನನಗೆ. ಹಂಗಾಗಿ ಮೇಲೆ 1/2 ಇಂಚ್ ಬಿಟ್ಕೊಂಬಿಡಿ. ನೀವು ಯಾವುದಾನ ಒಂದು ಫಾಲಲ್ಲಿ ಒಂದು ಇದಿರುತ್ತಲ್ಲ, ಆ ಥರದ್ದೊಂದನ್ನು ತೆಗೆದುಕೊಂಡು ನೀಟಾಗಿ ನಾನಿಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಇದೆ ನೋಡಿ, ಆ ಲೈನನ್ನು ಸೆಂಟ್ರಿಗೆ ಇಟ್ಕೊಂಡು ನೀಟಾಗಿ ನಾನು ಇಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಬಿಡಿ ನೀಟಾಗಿ. ಫಸ್ಟ್ ಒಂದು ಲೈನ್ ಹಾಕ್ಕೊಂಡಿರಿ 1 ಇಂಚ್ಗೆ. ನೋಡಿ, ಈ ಥರ ಮಾಡಿಕೊಂಡ್ರೆ ನೀವು ಏನಾಗುತ್ತೆ, ಡಿಸೈನನ್ನು ಟ್ರೇಸ್ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ನೀವು ಯಾವುದನ್ನು ಮಾಡ್ಕೊಳ್ಳಿ, ಆದರೆ ಒಂದು ಸ್ವಲ್ಪ ತುಂಬ ಚಿಕ್ಕದಾಗೆಲ್ಲ ಕ್ಯಾಪು ಇರಬಾರ್ದು, ಅದು ಚೆನ್ನಾಗಿ ಬರಲ್ಲ ಡಿಸೈನು. ಇಷ್ಟಿದ್ರೂ ಓಕೆ. ಈಗ ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಎರಡನ್ನೂ ಕೂಡ ನೀಟಾಗಿ ಇಟ್ಕೊಂಡು ಏನು ಫ್ಯೂಷನ್ ಪವರ್ ಇದು ಪೇಪರ್ ಅಂತ ಅಂತೀವಿ, ಅಥವಾ ಪೇಪರ್ ಕ್ಯಾನ್ವಾಸ್ ಅಂತೀವಿ. ಅದಕ್ಕೆ ನಾನಿಲ್ಲಿ ಗುಂಡ್ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡೇ ಇದ್ರೂ ನಡೆಯುತ್ತೆ, ಆದರೆ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇಲ್ಲಾಂದರೆ ಫಸ್ಟ್ ಒಂದಕ್ಕೆ ಹಾಕ್ಬಿಟ್ಟು ಮಾರ್ಕ, ಆಮೇಲೆ ಗುಂಡ್ಪಿನ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ, ಹಂಗೂ ಮಾಡ್ಕೊಬೋದು. ನೋಡಿ, ಈಗೇನಿದೆಯೋ ಇದನ್ನು ಆಲ್ರೆಡಿ ನಾನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಲ್ವಾ, ಹಂಗಾಗಿ ಅದನ್ನು ಇಟ್ಕೊಂಡು ನೀವೇನು ಮಾಡ್ಬೋದು, ಒಂದು ಮಾರ್ಕ್ ಹಾಕ್ಕೊಂಬಿಟ್ಟು ಕಟ್ ಮಾಡ್ಕೊಂಡ್ರೆ ಓಕೆ. ಮೇಲ್ಗಡೆ 1/2 ಇಂಚ್ ಬಿಟ್ಕೊಳ್ಳಿ ನೀವು, ಯಾಕಂದರೆ ಸ್ಟಿಚಿಂಗಿಗೆ ಹೋಗುತ್ತದು. ನೋಡಿ, ಈ ರೀತಿ ನೀಟಾಗಿ ಫುಲ್ಲು ಏನು 2 ಲೇಯರ್ ಸಿಗ್ತಾ ಇದೆಯಾ ಒಂದ್ಸಲ ಚೆಕ್ ಮಾಡಿ, ಆಮೇಲೆ ನೀವು ಇದನ್ನು ಮಾಡ್ಕೊಳ್ಳಿ. ಇದನ್ನು ರೌಂಡ್ ಶೇಪ್ಗೂ ಮಾಡ್ಕೊಬೋದು, ಸ್ಕ್ವಯರ್ಗೂ ಮಾಡ್ಕೊಬೋದು. ನೀವು ಬ್ಯಾಕಲ್ಲಿ ನಾನಿಲ್ಲಿ ಕೆಳಗಡೆ 1/2 ಇಂಚ್ ಬಿಡ್ತಾ ಇದ್ದೀನಿ. ನೋಡಿ, ಇಲ್ಲೂ ಅಷ್ಟೇ, ನಾನು ಮೇಲ್ಗಡೆ 1/2 ಇಂಚ್ ಬಿಟ್ಬಿಟ್ಟು ಆಮೇಲೆ ನಾನು ಇಲ್ಲಿ ಸ್ಟಾರ್ಟನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಕಡಿಮೆ ಬಂತು, ಅದಕ್ಕೆ ನಾನು ಬಟ್ಟೆಯನ್ನು ಅಟ್ಯಾಚ್ ಮಾಡಿಕೊಂಡೆ, ಒಂದು ಸ್ವಲ್ಪ ಅಂದರೆ ಪೇಪರನ್ನು ಅಟ್ಯಾಚ್ ಮಾಡಿಕೊಂಡೆ. ಈಗ ಮಾಡಿಕೊಂಡು ಮತ್ತೆ ಮಾರ್ಕಿಂಗ್ ಹಾಕ್ಕೊಂಡಿದ್ದೀನಿ. ಸೇಮ್ ನಾನೇನು ಫಸ್ಟ್ ತೋರಿಸಿನೋ ಅದೇ ಥರ ಮಾರ್ಕಿಂಗನ್ನು ಹಾಕ್ಕೊಳ್ಳಿ. ಮಾರ್ಕಿಂಗ್ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಇನ್ನೊಂದು ಕಡೆ ಹೊಲ್ದಿಟ್ಕೊಂಡಿದ್ದೀನಿ ನಾನು, ಅದು ಆ ಕಡೆ ಕಟ್ ಮಾಡಬೇಡಿ. ಓಪನ್ ಬಿಟ್ಕೊಂಡಿರ್ತೀವಲ್ಲ, ಆ ಕಡೆ ನೀಟಾಗಿ ಶೇಪು ಸರಿಯಾಗಿ ಬರೋ ಥರ ನೋಡಿಕೊಂಡು 2 ಲೇಯರ್ನ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಾಯಿತು. ಈಗ ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ನಾವೇನು ಮಾಡೋಣ, ಬ್ಲೌಸ್ಗೆ ಅಟ್ಯಾಚ್ ಮಾಡೋಣ. ನೋಡಿ, ಈಗ ಆಯಿತು. ನಾನಿಲ್ಲಿ ಬೇಕು ಅಂದರೆ ನೀವು ಸ್ಟಿಚ್ ಹಾಕ್ಕೊಬೋದು, ಇಲ್ಲಾಂದರೆ ಡೈರೆಕ್ಟಾಗೆ ನೀವು ಒಂದೇ ಸಲ ಸ್ಟಿಚ್ ಕೂಡ ಮಾಡ್ಬೋದು. ಆ ಕಡೆ ಈ ಕಡೆ ಹೋಗುತ್ತೆ ಅನ್ನೋ ಭಯ ಇದ್ದರೆ ಬೇಕಾದರೆ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ. ಇವೆಲ್ಲ ಕಟ್ ವರ್ಕ್ ಅಂತ ಏನಂತೀವಿ ಇದನ್ನು ಸ್ವಲ್ಪ ನಿಧಾನಕ್ಕೆ ಮಾಡಬೇಕಾಗತ್ತೆ, ಫಾಸ್ಟಾಗೆಲ್ಲ ಮಾಡೋಕ್ಕಾಗಲ್ಲ. ನೋಡಿ, ಈ ರೀತಿ ನೀಟಾಗಿ 2 ಸೈಡ್ದು ಹೊಲ್ಕೊಂಬಿಡಿ. ಹೊಲ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಇದನ್ನು ನಾವೇನು ಮಾಡಬೇಕಾಗತ್ತೆ, ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಾಂದರೆ ನಿಮಗೆ ಶೋಲ್ಡರ್ ಎಷ್ಟು ರೆಡಿ ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಸೆಟ್ ಮಾಡ್ಕೊಳ್ಳಿ. ಇವ್ರದ್ದು ತುಂಬ ಶೋಲ್ಡರ್ ಚಿಕ್ಕದಿರೋದ್ರಿಂದ ನಾನು ಶೋಲ್ಡರ್ ಬಂದು 2 ಇಂಚಸ್ ಅಷ್ಟೇ ಬಿಟ್ಕೊತಾ ಇದ್ದೀನಿ. 1.5 ರೆಡಿ ಸಿಗುತ್ತೆ ಅಂತ ನೀಟಾಗಿ ಇಟ್ಕೊಂಡು ಬ್ರಾಡ್ ಇಟ್ಕೊತಾರೆ ಇವರು. ಹಂಗಾಗಿ ನೋಡಿ, ಇಲ್ಲೂ ಕೂಡ ನೀಟಾಗಿ ಅದೇ ಥರ ಇಟ್ಕೊತಾ ಇದ್ದೀನಿ. ಲೈನ್ ಹಾಕಿರೋದ್ರಿಂದ ನಿಮ್ಗೇನಪ್ಪ ಉಪಯೋಗ ಅಂದರೆ, ಕರೆಕ್ಟಾಗಿ ಬರ್ತಿದೆಯಾ ಮೇಲಿಂದ ಕೆಳಕ್ಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಲೈನ್ ಹಾಕ್ಕೊಳೋದ್ರಿಂದ ಸ್ಟ್ರೈಟ್ ಬರ್ತಾ ಇದೆಯಾ ಅಂತ ಗೊತ್ತಾಗುತ್ತೆ ಅಷ್ಟೇ, ಏನಕ್ಕೂ ಅಲ್ಲ. ಈಗ ನೋಡಿ, ನಿಧಾನಕ್ಕೆ 2 ಸೆಟ್ ಮಾಡ್ಕೊಂಡಿದ್ದೀನಿ. ಸೆಟ್ ಮಾಡಿಕೊಂಡು ಎಡ್ಜಿಗೆ, ಅಂದರೆ 1 ಪಾಯಿಂಟಿಗೆ ಫುಲ್ ಎಡ್ಜಿಗೆ ಸ್ಟಿಚ್ ಮಾಡ್ಕೊಬೇಡಿ. ನಾವೀಗೇನು ಸ್ಟಿಚ್ ಮಾಡ್ಕೊಂಡಿದ್ವಲ್ಲ 1 ಪಾಯಿಂಟಿಗೆ, ನಾವು ಪೈಪಿಂಗ್ ಇರುತ್ತಲ್ಲ ಅಷ್ಟು ಎಡ್ಜಿಗೆ ಮಾಡ್ಕೊಳ್ಳಿ. ಅಷ್ಟು ಎಡ್ಜಿಗೆ ನಾನಿಲ್ಲಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಫುಲ್ಲು. ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್, ನೋಡೋದಕ್ಕೆ ಕಷ್ಟ ಅನಿಸುತ್ತೆ, ಆದರೆ ಈಸಿನೇ ಇದೆ ಇದು ಡಿಸೈನು.
ನಾನು ಎರಡೂ ಸೈಡ್ದು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ನಲ್ಲಿ ಎರಡೂ ಸೈಡ್ದು ಸೇಮ್ ಬಿಟ್ಕೊಳ್ಳಿ, ಯಾಕಂದರೆ ಒಂದು ಮೇಲ್ಕೆ ಕೆಳಕ್ಕೆ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಆ ಥರ ಮಾಡ್ಕೊಬೇಡಿ. ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಆಮೇಲೆ ಮಧ್ಯಕ್ಕೂ ಕೂಡ ನೀಟಾಗಿ ಕಟ್ ಮಾಡ್ತೀನಿ. ಇಲ್ಲಿ ಸೆಂಟ್ರಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಓಪನ್ ಆಗಲ್ಲ ಅದು. ಕರುವಿರತ್ತವು ಕೂಡ ನೀವು ಏನು ಮಾಡ್ಬೋದು, ಒಂದೊಂದು ಕಚ್ಚು ಹಾಕ್ಕೊಬೋದು, ಇಲ್ಲಾಂದ್ರೆ ಓಪನ್ ಆಗುತ್ತೆ, ತೊಂದರೆ ಇಲ್ಲ. ಬೇಕು ಅಂದರೆ ಮಾಡ್ಕೊಳ್ಳಿ. ಈಗ ಮಧ್ಯದಲ್ಲಿ ನಾವು ಏನು ಮಾಡಬೇಕಾಗತ್ತೆ, ಅವು ಒಂದೊಂದು ಕಚ್ಚನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಫುಲ್ಲು ನೀಟಾಗಿ ಓಪನ್ ಆಗಲ್ಲ ಅಲ್ಲಿ. ಈಗ ಓಪನ್ ಮಾಡ್ಕೊಳ್ಳಿ. ಸ್ಕ್ರೂ ಡ್ರೈವರ್ ಇದ್ದರೆ ಸ್ಕ್ರೂ ಡ್ರೈವರ್ ಸಹಾಯ ತೆಗೆದುಕೊಂಡು ನೀಟಾಗಿ ನಾವೇನು ಮಾಡೋಣ, ಅದನ್ನು ಏನು ಶೇಪ್ ಇದೆಯೋ ಅದನ್ನು ಮಾಡ್ಕೊಂಬಿಡಿ. ನೋಡಿ, ಮಾಡ್ಕೊಂಡ್ಮೇಲೆ ಇದಕ್ಕೆ ಪೈಪಿಂಗ್ ಕೊಟ್ಟಿದ್ದೀನಿ. ಇದಕ್ಕೆ ನಾರ್ಮಲ್ ಪೈಪಿಂಗೇ ಕೊಟ್ಟಿದ್ದೀನಿ. ಥ್ರೆಡ್ ಪೈಪಿಂಗ್ ಕೊಡ್ಬೋದು, ಆದರೆ ಕಷ್ಟ ಆಗುತ್ತೆ ಒಂದು ಸ್ವಲ್ಪ. ಹಂಗಾಗಿ ನಾನು ನಾರ್ಮಲ್ ಪೈಪಿಂಗನ್ನೇ ಕೊಡ್ತಾಯಿದ್ದೀನಿ. ಥ್ರೆಡ್ ಪೈಪಿಂಗಿಂದ ಒಂದು ಪಾಯಿಂಟು ದಪ್ಪಕ್ಕೆ ಬರುತ್ತೆ, ತೊಂದರೆ ಇಲ್ಲ. ಒಂದು ಪಾಯಿಂಟ್ ದಪ್ಪಕ್ಕೆ ಬಂದರೂ ಕೂಡ ತೊಂದರೆ ಇಲ್ಲ, ಚೆನ್ನಾಗೇ ಕಾಣಿಸುತ್ತೆ. ಎಷ್ಟು ನಿಧಾನಕ್ಕಾಗುತ್ತೋ ಅಷ್ಟು ನಿಧಾನಕ್ಕೆ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಬನ್ನಿ. ತುಂಬ ಜಾಸ್ತಿಗೆಲ್ಲ ಸ್ಟಿಚ್ ಹಾಕಬಾರ್ದು. ನೋಡಿ, ನಾನು ಎಷ್ಟು ನಿಧಾನಕ್ಕೆ ಮತ್ತು ಇನ್ನೊಂದು ಏನು ಈ ಮೂಲೆಗಳಿದೆ, ಮೂಲೆಗಳನ್ನು ನೋಡಿ ಕರೆಕ್ಟಾಗಿ ನಾವು ಪೈಪಿಂಗ್ ಬಟ್ಟೆನ ಸ್ಟ್ರೈಟ್ ಇಟ್ಕೊಬೇಕು. ನೋಡಿ, ಸ್ಟ್ರೈಟ್ ಇಟ್ಕೊಂಡು ಅವಾಗ ಕುಟ್ಕೊಂಬನ್ನಿ. ನಿಮಗೆ ಅಷ್ಟು ಇದಾಗಲ್ಲ, ಕಷ್ಟ ಅನಿಸಲ್ಲ. ಮೂಲೆ ಬಂದಾಗ ಬ್ಯಾಕ್ ಪಾರ್ಟನ್ನು ಸೂಜಿ ಬಟ್ಟೆಲೇ ನಿಲ್ಲಿಸಿರ್ರಿ, ಅವಾಗ ಸ್ಟ್ರೈಟ್ ಇಟ್ಕೊಳ್ಳಿ. ಅವಾಗ ಕರೆಕ್ಟಾಗಿ ಮೂಲೆ ಅನ್ನೋದು ಬರುತ್ತೆ ನಿಮಗೆ. ನಿಮ್ಗೆ ಭಯ ಆಯಿತು ಅಂದರೆ ನಿಧಾನಕ್ಕೆ ಮಾಡಿ, ತೊಂದರೆ ಇಲ್ಲ. ಆದರೆ ಕರೆಕ್ಟಾಗಿ ಬರಬೇಕಷ್ಟೇ. ನೋಡಿ, ಇದಾಯಿತು. ಈಗ ಇದನ್ನು ನೀಟಾಗಿ ಏನು ಮಾಡಿ, ಲಾಸ್ಟಲ್ಲಿ ಬೇಕು ಅಂದರೆ ಅದನ್ನೇ ಕ್ಲೋಸ್ ಕೂಡ ಮಾಡ್ಬೋದು. ಎಡ್ಜಿಂದ ತೊಗೊಂಬಂದು ನೀವು ಮಾಡ್ಕೊಬೋದು, ಇಲ್ಲಾಂದರೆ ಸಪ್ರೇಟಾಗಿ ಪೈಪಿಂಗ್ ಮಾಡ್ತೀನಿ ಅಂದರೂ ಓಕೆ, ತೊಂದರೆ ಇಲ್ಲ. ಯಾವ ರೀತಿ ಮಾಡಿದ್ರೂ ಓಕೆ, ತೊಂದರೆ ಇಲ್ಲ. ಈಗ ಒಳಗಡೆಗೆ ನಾವೇನು ಮಾಡಬೇಕಾಗತ್ತೆ, ನೀಟಾಗಿ ಒಳಗಡೆಗೆ ಬಟ್ಟೆಯನ್ನು ಕೊಟ್ಕೊಂಡು ಪೈಪಿಂಗನ್ನು ಮಾಡ್ಕೊಂಬಂದ್ಬಿಡ್ತೀನಿ. ಕ್ಯಾನ್ವಾಸ್ ಹಾಕಿರೋದ್ರಿಂದ ಪರವಾಗಿಲ್ಲ, ನೀಟಾಗೇ ಬರುತ್ತೆ ಪೈಪಿಂಗು. ನೋಡಿ, ಎಷ್ಟು ಸಣ್ಣದಾಗಿ ಬಂತು. ನಾನು ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಸಣ್ಣ ಪೈಪಿಂಗ್ ಥರನೇ ಕಾಣಿಸುತ್ತೆ. ಅದ್ರ ಸ್ವಲ್ಪ ಕರುಗಳೆಲ್ಲ ಇರ್ತದಲ್ಲ, ನಿಧಾನಕ್ಕೆ ಸ್ಟಿಚ್ಚನ್ನು ಹಾಕ್ಕೊಂಬನ್ನಿ. ಅವಾಗೇನಾಗುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈಗ ಟ್ರೆಂಡಲ್ಲಿ ಓಡ್ತಾ ಇರೋ ಡಿಸೈನು ಫ್ರೆಂಡ್ಸ್, ಇದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಬ್ಯಾಕಲ್ಲಿ ಏನು ಪಟ್ಟಿ ಕೊಟ್ಟಿದ್ದೀನಿ ಅದನ್ನು ಚಿಕ್ಕದಾಗಿ ಕೊಟ್ಟಿದ್ದೀನಿ. ಇವರು 2.5 ಇಂಚು ಆ ಥರ ಇಟ್ಕೊತಾರಷ್ಟೇ ಬ್ಯಾಕಲ್ಲಿ. ನೀವು ಬೇಕು ಅಂದರೆ ಜಾಸ್ತಿ ಇಟ್ಕೊಳ್ಳಿ, ಅಂದರೆ ಅಗಲ ಜಾಸ್ತಿ ಮಾಡ್ಕೊಳ್ಳಿ, ಆ ಪಟ್ಟಿ ಅಗಲ ಜಾಸ್ತಿ ಮಾಡ್ಕೊಳ್ಳಿ. ನಾನು ತುಂಬ ಚಿಕ್ಕದಾಗಿಟ್ಟಿದ್ದೀನಿ.
ನೋಡಿ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮತ್ತೆ ಬಿಚ್ಚಿ ಮಾಡೋದ್ರ ಬದಲು ನಿಧಾನಕ್ಕೆ ಮಾಡ್ಕೊಂಬಿಡಿ. ಈ ಡಬಲ್ ಕೆಲಸ ಆಗುತ್ತೆ. ಬಿಚ್ಚಿ ಏನಾದರೂ ಮಾಡಬೇಕು ಅಂದರೆ ಡಬಲ್ ಕೆಲಸ ಆಗಿಬಿಡುತ್ತೆ. ಈಗ ಆಯಿತು, ನೋಡ್ತಾ ಇರ್ಬೋದು ಪೈಪಿಂಗ್ ನೀಟಾಗೆ ಬಂದಿದೆ. ಪೈಪಿಂಗ್ ನೋಡಿ, 2 ಪೈಪಿಂಗ್ ಕೊಟ್ಮೇಲೆ ಈ ರೀತಿ ಬಂತು. ಈಗ ನಾವು ಏನು ಬಟ್ಟೆ ಇದೆಯೋ ಬ್ಯಾಕಲ್ಲಿ ಕೊಡೋದಕ್ಕೆ ಬಾರ್ಡರ್, ಆ ಬಾರ್ಡರನ್ನು ನಾನು ಮಧ್ಯಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವರು ತುಂಬ ಚಿಕ್ಕದಾಗಿ ಇಟ್ಕೊಳೋದ್ರಿಂದ ನಾನು ಒಂದು 2 ಇಂಚ್ ಅಥವಾ 2.25 ಇಂಚ್ ಇರಬೇಕಷ್ಟೇ. ಎಡ್ಜನ್ನು ಈ ಥರ ಹೊಲ್ಕೊಂಡು ಎಡ್ಜನ್ನು ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ಎಡ್ಜಲ್ಲೊಂದು ಆ ಕಡೆ ಸೈಡು ಈ ಕಡೆ ಸೈಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಆಪೋಸಿಟು ಬೆಲ್ಟ್ ಥರ ಕೊಡಬೇಕಾಗುತ್ತೆ ನಾವು. ಫಸ್ಟು ನೀವು ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರಾಯಿತು. ಕ್ರಾಸಾಗಿ ಕೊಟ್ಟಾಗ ಈಚೆ ಕಡೆ ಕಾಣಿಸ್ತಿರ್ತದೆ, ಅದಿಲ್ಲ ಅಂತ ನಾನು ಹೇಳಲ್ಲ. ಆವಾಗ ನೀವು ಲಾಸ್ಟ್ ಎಂಡಿಂಗ್ನಲ್ಲಿ ಒಂದು ಸ್ವಲ್ಪ ಸೂಜಿ ದಾರ ತಗೊಂಡು ನೀವು ಸ್ಟಿಚ್ ಮಾಡಬೇಕು ನಾರ್ಮಲ್ ಥರ. ಇಲ್ಲಿ ಒಂದು ಸ್ವಲ್ಪ ಒಳಗಡೆ ಕಿನ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ಆ ಸೈಡು ಈ ಸೈಡು. ನೋಡಿ, ಈ ರೀತಿ ಬರಬೇಕು ಬ್ಲೌಸು. ಅದನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು ನೀವು. ಕರೆಕ್ಟಾಗಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಇದನ್ನು 2 ಸೈಡ್ದು 2 ಲೇಯರ್ ಐತಲ್ಲ ಅದನ್ನು ನೀಟಾಗಿ ನೋಡಿಟ್ಕೊತಾ ಇದ್ದೀನಿ. ಗುಂಡ್ಪಿನ್ ಹಾಕೋಣ. ನೋಡಿ, ಈಗ ಸೆಟ್ ಆಯಿತು. ಈಗ ಸ್ಟಿಚ್ಚನ್ನು ಹಾಕೋಣ. ಎರಡೂ ಸೈಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ನಲ್ಲಿ ಏನು ಮಾಡಿ, ಲಾಕ್ ಮಾಡಿ, ಇಲ್ಲಾಂದರೆ ನಾವು ವೇರ್ ಮಾಡಿದಾಗ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಲಾಕ್ ಮಾಡಿ, ನೀಟಾಗಿ ಲಾಕ್ ಮಾಡಿ. ನೋಡಿ, ಇದು ಏನು ಎಡ್ಜಿರುತ್ತೆ ಒಳಗಡೆ ಕಿನ್ ಮಾಡಿಬಿಟ್ಟು ಎಡ್ಜಿಗೆ ಸ್ಟಿಚ್ ಹಾಕಿ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಡಿ. ಕಡೆನೂ ಅಷ್ಟೇ. ಒಂದು ಸಲ ಏನು ಮಾಡ್ತಾಯಿದ್ದೀನಿ, ನಾನು ಒಂದೇ ಪಟ್ಟಿಗೆ ಸ್ಟಿಚ್ ಹಾಕ್ಕೊಂಡಿದ್ದು, ಅಂದರೆ ಕೆಳಗಡೆ ಪಟ್ಟಿ ಸ್ಟಿಚ್ ಆಗಿತ್ತು, ಮೇಲ್ಗಡೆದು ಆಗಿರಲಿಲ್ಲ. ಹಂಗಾಗಿ ಮತ್ತೆ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕಾಗಲೇ ನಾನು ಡೋರಿ ಮಾಡಿ ಇಟ್ಕೊಂಡಿದ್ದೀನಿ. ಡೋರಿಯನ್ನು ಫಿಕ್ಸ್ ಮಾಡೋಣ. ಎಕ್ಸ್ಟ್ರಾ ಇರೋಂಥ ಬಟ್ಟೆಯನ್ನೆಲ್ಲ ಫುಲ್ಲು ಕಟ್ ಮಾಡಿಬಿಡ್ತೀನಿ. ಕ್ಲೀನಾಗಿ ಬ್ಯಾಕಲ್ಲೆಲ್ಲ ಕಟ್ ಮಾಡಿ ತೆಗೀರಿ. ಮತ್ತು ಎಕ್ಸ್ಟ್ರಾ ದಾರ ಚಿಕ್ಕ ಪುಟ್ಟದ್ದೇನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿ ತೆಗೀರಿ. ಡೋರಿ ಕೂಡ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಡೋರಿ ಕೂಡ ಹಾಕೋಣ. ಇಲ್ಲಿ ಒಳಗಡೆ ಇರೋದಕ್ಕೆ ನಾನು ಹಾಕ್ತಾಯಿದ್ದೀನಿ, ಅಂದರೆ ಒಳಗಡೆ ಹೋಗಿರುತ್ತಲ್ಲ ಆ ಪಾರ್ಟ್ಗೆ. ತುಂಬಾ ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್ ಬ್ಲೌಸು. ನೀವು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಆದರೆ ನಿಧಾನಕ್ಕೆ ಸ್ಟಿಚ್ ಮಾಡಿ. ಈ ಥರದ್ದೆಲ್ಲ ನಿಧಾನಕ್ಕೆ ಸ್ಟಿಚ್ ಮಾಡಬೇಕು. ನೋಡಿದ್ರಲ್ವ ಫ್ರೆಂಡ್ಸ್, ಸಿಂಪಲ್ಲಾಗಿ ಒಂದು ಬ್ಯೂಟಿಫುಲ್ ಡಿಸೈನ್ ಯಾವ ರೀತಿ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ತೋರಿಸ್ತೀನಿ, ಇನ್ನೊಂದು ಡಿಸೈನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.